ಬಳ್ಳಾರಿ ರಾಜ್ಯ ಹೆದ್ದಾರಿ ರಸ್ತೆಯ ಚಳ್ಳಕೆರೆ ಕ್ರಾಸ್ ಬಳಿ ಇರುವ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯು ಕನಿಷ್ಠ ಮೂಲ ಸೌಕರ್ಯವಿಲ್ಲದೆ ರೋಗಗ್ರಸ್ತವಾಗಿದೆ. ಅಧಿಕಾರಿಗಳ ಅಸಡ್ಡೆಗೆ ಕುರಿ ದೊಡ್ಡೆಯಾದ ಅಂಬೇಡ್ಕರ್ ವಸತಿ ಶಾಲೆ ಪಾವಗಡ ಪಟ್ಟಣದಲ್ಲಿರುವ ಬಳ್ಳಾರಿ ರಾಜ್ಯ ಹೆದ್ದಾರಿಯ ಚಳ್ಳಕೆರೆ ಕ್ರಾಸ್ ಬಳಿ ಇರುವ ತಾಲೂಕು ಏಕೈಕ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯು ಕನಿಷ್ಠ ಮೂಲ ಸೌಕರ್ಯಗಳಿಲ್ಲದೆ ಸಂಪೂರ್ಣವಾಗಿ ರೋಗಗ್ರಸ್ತವಾಗಿದೆ. 1ರಿಂದ 5ನೇ ತರಗತಿಯ 125 ಮುಕ್ತ ಮಕ್ಕಳಲ್ಲಿ 90% ಭಾಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಬಡ ಹಾಗೂ ಅನಾಥ ಮಕ್ಕಳೇ ಇದ್ದು ವ್ಯವಸ್ಥೆಯ ಕ್ರೂರ ನಿರ್ಲಕ್ಷ್ಯಕ್ಕೆ ಬಲಿಯಾಗುತ್ತಿದ್ದಾರೆ. ಅಸಹ್ಯ ಹುಟ್ಟಿಸುವ ವಾತಾವರಣ, ಜೀವ ಭಯದಲ್ಲಿ ಮಕ್ಕಳು, ಶೌಚಾಲಯ, ಸ್ನಾನದ ಗೃಹದ ನರಕ. ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಒಂದೇ ಕಡೆ ಶೌಚಾಲಯ ಮತ್ತು ಸ್ನಾನದ ಗೃಹವಿದೆ. ಸೂಕ್ತ ಶೌಚಾಲಯವಿಲ್ಲದೆ ಬಾಲಕಿಯರು ಬಯಲು ಶೌಚಕ್ಕೆ ಸುತ್ತಮುತ್ತಲಿನ ಗಿಡಗಂಟೆಗಳ ಆಸರೆ ಪಡೆಯುವ ದಯನೀಯ ಸ್ಥಿತಿ ನಿರ್ಮಾಣವಾಗಿದೆ. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ಮುಖ್ಯ ಶಿಕ್ಷಕರು ಮಕ್ಕಳನ್ನ ಬಯಲು ಶೌಚಕ್ಕೆ ಕಳಿಸ್ತಾರೆ. ಸುತ್ತಮುತ್ತಲಿನ ಗಿಡಗಂಟೆಗಳ ಹಾವುಗಳು ಸಂಭವಿಸಿದ್ರೆ ಕೋಣೆ ಯಾರು? ನೆಲದ ಮೇಲೆಯೇ ಜೀವನ. ಡೈನಿಂಗ್ ಹಾಲ್ ಇಲ್ಲದೆ ಮಕ್ಕಳು ಮಣ್ಣಿನ ಮೇಲೆಯೇ ಕುಳಿತು ಊಟ ಮಾಡ್ತಿದ್ದಾರೆ. ಸೂಕ್ತ ಬೆಳಕಿಲ್ಲದ ಕೊಠಡಿಗಳಲ್ಲಿ ಮಣ್ಣಿನ ಮೇಲೆ ಕೂತು ಹೋಂವರ್ಕ್ ಮಾಡುವ ದೃಶ್ಯಗಳು ಎಂಥವರ ಕಣ್ಣಲ್ಲೂ ನೀರು ತರಿಸುತ್ತೆ. ಯಾವ ಕ್ಷಣದಲ್ಲಾದರೂ ಬೀಳಬಹುದಾದ ಮೇಲ್ಛಾವಣಿ. ಕಟ್ಟಡವು ಸಂಪೂರ್ಣ ದುರಸ್ತಿಯಲ್ಲಿದ್ದು ಬಿರುಗಾಳಿ ಬಂದರೆ ಮೇಲ್ಛಾವಣಿ ಕುಸಿದು ಬೀಳುವ ಭೀತಿಯಲ್ಲಿ ಮಕ್ಕಳು ಪಾಠ ಕೇಳ್ತಿದ್ದಾರೆ. ಅಧಿಕಾರಿಗಳ ಡೋಂಗಿ ಪ್ರದರ್ಶನ ಮತ್ತು ಯಕ್ಷ ಪ್ರಶ್ನೆ. ಬಾಲ ಕಾರ್ಮಿಕ ದಿನಾಚರಣೆ ವಿರುದ್ಧ ಭಾಷಣ ಬಿಗಿಯುವ ಅಧಿಕಾರಿಗಳು, ಜನಪ್ರತಿನಿಧಿಗಳು ತಮ್ಮ ಕಚೇರಿಗಳಿಗೆ ಲಕ್ಷಾಂತರ ರೂಪಾಯಿ ಸುರಿದು ಹಾಗೂ ಕ್ರೀಡಾಪಟುಗಳನ್ನು ನೇಮಿಸಿಕೊಳ್ತಾರೆ. ಆದರೆ ಈ ಮುಗ್ಧ ಮಕ್ಕಳ ಮೂಲ ಸೌಕರ್ಯಕ್ಕೆ ಬರುವ ಅನುದಾನ ಎಲ್ಲಿಗೆ ಹೋಗುತ್ತಿದೆ? ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ಇದಕ್ಕೆ ಉತ್ತರಿಸಬೇಕಿದೆ. ಪತ್ರಿಕೆಯ ಸಾರ್ವಜನಿಕ ಹಕ್ಕೊತ್ತಾಯ ಹಾಗೂ ಖಡಕ್ ಆಗ್ರಹ. ಉನ್ನತಾಧಿಕಾರಿಗಳು ಹಾಸ್ಟೆಲ್ನಲ್ಲಿಯೇ ರಾತ್ರಿ ವಾಸ್ತವ್ಯ ಹೂಡಲಿ. ತಾಲೂಕು ಹಾಗೂ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳು ತಕ್ಷಣವೇ ಈ ಹಾಸ್ಟೆಲ್ನಲ್ಲಿ ರಾತ್ರಿ ವಾಸ್ತವ್ಯ ಮಾಡಿ ತಕ್ಷಣ ಮೊಬೈಲ್ ಶೌಚಾಲಯ ನೀಡಬೇಕು. ಆಯೋಗಗಳ ನೇರ ಭೇಟಿಗೆ ಮಹಿಳಾ ಆಯೋಗ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಖುದ್ದಾಗಿ ವಸತಿ ಶಾಲೆಗೆ ಭೇಟಿ ನೀಡಿ ಈ ದಯನೀಯ ಸ್ಥಿತಿಗೆ ಕಾರಣವಾದ ಅಧಿಕಾರಿಗಳ ವಿರುದ್ಧ ತಕ್ಷಣವೇ ಶಿಸ್ತು ಕ್ರಮ ಜರುಗಿಸಬೇಕು. ಅಂತಿಮ ಎಚ್ಚರಿಕೆ: ಒಂದು ವೇಳೆ ಕಟ್ಟಡ ಕುಸಿದು ಮಕ್ಕಳಿಗೇನಾದರೂ ದುರಂತ ಸಂಭವಿಸಿದರೆ ಅದಕ್ಕೆ ಸಮಾಜ ಕಲ್ಯಾಣ ಹಾಗೂ ತಾಲೂಕು ಆಡಳಿತವೇ ನೇರವಣೆ ಆಗುತ್ತದೆ. ತಕ್ಷಣವೇ ಶಾಶ್ವತ ಪರಿಹಾರ ಒದಗಿಸದಿದ್ದರೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕ ಮತ್ತು ಪೋಷಕರು ಆಕ್ರೋಶದ ಬಿರುಗಾಳಿ ಎಳೆಯುವುದು ಖಚಿತ. ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.